ಹೌಸ್ನ ನೂತನ ಶಾಖೆ ಮಂಗಳೂರಿನ ಮೇರಿ ಹಿಲ್ನಲ್ಲಿ ಶುಭಾರಂಭಗೊಂಡಿತು. ನೂತನ ಶಾಖೆಯನ್ನು ಶ್ರೀಮತಿ ಚೆನ್ನಮ್ಮ ಮದನಗೌಡರವರು ಉದ್ಘಾಟಿಸಿದರು. ಶ್ರೀ ಕ್ಷೇತ್ರ ಕಟೀಲಿನ ಮುಖ್ಯ ಅರ್ಚಕರಾದ ವೆಂಕಟರಮಣ ಅಸ್ರಣ್ಣರವರು ದೀಪ ಬೆಳಗಿಸಿ ಶುಭ ಹಾರೈಸಿದರು. ರಾಜ್ಯ ಧಾರ್ಮಿಕ ಪರಿಷತ್ನ ಸದಸ್ಯರಾದ ಶ್ರೀಮತಿ ಮಣ್ಣಿಕಾ ಪಕ್ಕಳ ನೂತನ ಮಳಿಗೆಗೆ ಶುಭ ಹಾರೈಸಿದರು. ರಾಜ್ಯಾದ್ಯಂತ ಹೆಸರುವಾಸಿಯಾಗಿರುವ ಎಸ್ಎಲ್ವಿ ಬುಕ್ ಹೌಸ್ ಮಂಗಳೂರು, ಬೆಂಗಳೂರು, ಮೈಸೂರು, ಚಾಮರಾಜನಗರ, ಮೂಡಬಿದ್ರೆ ಮುಂತಾದ ಕಡೆಗಳಲ್ಲಿ ತನ್ನ ಶಾಖೆಯನ್ನು ಹೊಂದಿದ್ದು, ಎಸ್ಎಲ್ವಿ ಏಜೆನ್ಸೀಸ್, ಎಸ್ಎಲ್ವಿ ಬುಕ್ಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಎಂಬ ಸಂಸ್ಥೆಯು ಅನೇಕ ವಿದ್ಯಾಲಯಗಳಿಗೆ ಪುಸ್ತಕ ವಿತರಣೆ ಮಾಡುತ್ತಿದೆ. ದಿವಾಕರ್ ದಾಸ್ ನೇರ್ಲಾಜೆ ಮಾಲಕತ್ವದ ಎಸ್ಎಲ್ವಿ ಸಂಸ್ಥೆಯ ನೂತನ ಮಳಿಗೆಯ ಶುಭ ಸಮಾರಂಭದಲ್ಲಿ ಪುತ್ತೂರು ಬಿಜೆಪಿ ಮಂಡಲ ಅಧ್ಯಕ್ಷರು ದಯಾನಂದ ಶೆಟ್ಟಿ ಉಜೇಮಾರ್, ಕರ್ನಾಟಕ ಕುಸ್ತಿ ಸಂಘದ ಮೀಡಿಯಾ ಅಕ್ರಿಡಿಯೇಷನ್ ಸದಸ್ಯರಾದ ರಾಮದಾಸ್ ಶೆಟ್ಟಿ, ಉದ್ಯಮಿ ಸದಾಶಿವ ದಾಸ್, ರಘುರಾಮ್ ದಾಸ್ ಮತ್ತು ಯಶೋಧ ಪೆರ್ಡೂರು, ಡಾಕ್ಟರ್ ರಾಜ್ಗೋಪಾಲ್ ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ದಿವಾಕರ್ ದಾಸ್, ಶ್ರೀಮತಿ ಹೇಮಾವತಿ ದಿವಾಕರ್ ದಾಸ್ ಮತ್ತು ಎಸ್ಎಲ್ವಿ ಬುಕ್ ಹೌಸ್ನ ಮುಖ್ಯ ವ್ಯವಸ್ಥಾಪಕರಾದ ರಾಜ ಅಂಜನ್, ನಂದಕುಮಾರ್, ವಜ್ರೇಶ್ವರಿ, ಶ್ಯಾಮಲಾ ಸವಿತಾ ಅತಿಥಿಗಳನ್ನು ಸ್ವಾಗತಿಸಿದರು. ನಮ್ಮ ಎಸ್ಎಲ್ವಿ ಬುಕ್ ಶಾಪ್ ಒಂದು ಮಂಗಳೂರಲ್ಲಿ ಇದು 5ನೇ ಶಾಖೆ. ರಾಜ್ಯಾದ್ಯಂತ ಎಸ್ಎಲ್ವಿ ಬುಕ್ ಕಂಪನಿ ತುಂಬಾ ಹೆಸರುವಾಸಿಯಾಗಿದೆ. ಹೆಡ್ ನಮ್ದು ಕಂಪನಿ ಮೈಸೂರಲ್ಲಿದ್ದು ಅಲ್ಲಿಗೂ ನಾನು ಭೇಟಿ ಕೊಟ್ಟಿದ್ದೆ. ತುಂಬಾ ಅಂದ್ರೆ ಒಂದಷ್ಟು ವಿಶಾಲ ಜಾಗದಲ್ಲಿ ವಿಶಾಲವಾದ ಒಂದು ಬುಕ್ ಕಂಪನಿಗೆ ನಾನು ಭೇಟಿ ಕೊಟ್ಟಿದ್ದೆ. ಇನ್ನು ನಮ್ಮ ದಿವಾಕರ್ ದಾಸ್ ಅವರು ಅವರ ಮನಸ್ಸಿನ ಹಾಗೆ ಮೃದು ಮನಸ್ಸಿನ ಸೌಮ್ಯ ಸ್ವಭಾವದ ಒಂದು ಓನರ್ ಅವರು ಇನ್ನೂ ಕೂಡ ಈ ಮಂಗಳೂರಲ್ಲಿ ಇನ್ನಷ್ಟು 10-15 ಕಂಪನಿಗಳು ಬುಕ್ ಸ್ಟಾಲ್ ಓಪನ್ ಆಗಲಿ ಅಂತ ಹೇಳಿಕೊಂಡು ಅವರಿಗೆ ದೇವರು ಒಳ್ಳೆಯದನ್ನೇ ಒಳ್ಳೆಯದನ್ನೇ ಮಾಡಲಿ ಎಂದು ಬಯಸುತ್ತಾ ಶುಭ ಆಶೀರ್ವಾದ ಮಾಡ್ತಾ ಇದ್ದೇನೆ. ದಿವಾಕರ್ ದಾಸರು ಹುಟ್ಟಿದ್ದು ನಮ್ಮ ದಕ್ಷಿಣ ಕನ್ನಡದಲ್ಲಿ ಅಲ್ವಾ, ಆನಂತರ ಬೆಳೆದದ್ದು ಯಶಸ್ಸನ್ನು ಸಾಧಿಸಿದ್ದು ಮೈಸೂರು. ಹಾಗೆ ಮೊದಲ ಶಾಖೆ ಪ್ರಾರಂಭವಾದ್ದು ಮೈಸೂರು. ಈಗ ನಮ್ಮ ಮಂಗಳೂರು ವಲಯದಲ್ಲಿ ಈಗ ಇದು 5ನೇ ಶಾಖೆ. ಎಲ್ಲ ಶಾಖೆಗಳು ಬಹಳ ತುಂಬ ಗ್ರಾಹಕರು ಬಂದು ಎಲ್ಲ ಅವರ ವಸ್ತುಗಳನ್ನೆಲ್ಲ ಖರೀದಿ ಮಾಡ್ತಾರೆ. ಅದು ಯಾಕೆ ಅಂತ ಕೇಳಿದರೆ ಅದಕ್ಕೆ ಗ್ರಾಹಕನೂ ಕಾರಣ ಮತ್ತು ಯಜಮಾನನೂ ಕಾರಣ. ಯಜಮಾನನ ಸಂಸ್ಥೆಯಲ್ಲಿ ಕೆಲಸ ಮಾಡುವವರು ನಗುತ್ತಾ ಒಳ್ಳೆಯ ಒಂದು ರಿಯಾಯಿತಿ ದರದಲ್ಲಿ ಕೊಡುವ ಬಂದ ಗ್ರಾಹಕರನ್ನು ಚೆನ್ನಾಗಿ ಆಮಂತ್ರಿಸಿ ಅದನ್ನು ಇನ್ನಷ್ಟು ಗ್ರಾಹಕರು ಬರುವ ಹಾಗೆ ಮಾಡುವಂಥದ್ದು ಇಲ್ಲಿಯ ಕೆಲಸದವರು ಅವರ ಮೇಲೆ ಹೊಂದಿಕೊಂಡಿರ್ತಾರೆ. ದಿವಾಕರ್ ದಾಸರು ಯಾವಾಗ ನೋಡಿದರೆ ಅಲ್ಲಿ ಇಲ್ಲಿ ಅಂತ ಟೂರ್ ಮಾಡ್ತಾ ಇರ್ತಾರೆ. ಆದರೂ ಕೂಡ ಅವರ ಸಂಸ್ಥೆಯ ಉದ್ಯೋಗಿಗಳೆಲ್ಲ ಅವರ ಮೇಲೆ ಅಷ್ಟು ವಿಶ್ವಾಸವನ್ನಿಟ್ಟಿದ್ದಾರೆ. ಈ ಕೆಲವು ಕಡೆಯೆಲ್ಲ ಅವರಿಗೆ ಉದ್ಯೋಗಿಗಳಿಗೆ ಬೆಳಿಗ್ಗೆ ಒಂದು ಕಾಫಿ ಮತ್ತು ಸಾಯಂಕಾಲ ಒಂದು ಕಾಫಿ ಹೀಗೆ ಮಾತ್ರ ವ್ಯವಸ್ಥೆ ಇರುತ್ತೆ. ಇವರದ್ದು ಹಾಗಲ್ಲ, ಎಲ್ಲ ವ್ಯವಸ್ಥೆ ಇರ್ತದೆ. ಹಾಗಾಗಿ ಯಾವುದಕ್ಕೂ ತೊಂದರೆ ಇಲ್ಲ, ಹೊಟ್ಟೆಗೂ ಬಟ್ಟೆಗೂ. ಹಾಗೆ ಒಳ್ಳೆಯ ಒಂದು ಸಂಸ್ಕಾರದಿಂದ ಬೆಳೆದಿದ್ದಾರೆ. ಈ ಸಂಸ್ಥೆ ಇನ್ನಷ್ಟು ಬೆಳಗಲಿ, ಇನ್ನಷ್ಟು ಅಂಗಸಂಸ್ಥೆಗಳು ಇದಕ್ಕೆ ಕೂಡಿ ಬರಲಿ. ಇವಾಗ ಇಲ್ಲಿ 5 ಇದ್ದದ್ದು ಅಲ್ವಾ, ಇನ್ನು 10 ಆಗಲಿ, ಹೀಗೆ ದ್ವಿಗುಣಿತ ಆಗಿ ಇನ್ನು ಒಳ್ಳೆಯ ದಿವಾಕರ್ ದಾಸರು ಪ್ರೊಪ್ರೈಟರ್ ಆಗುವ ಹಾಗೆ ದೇವರು ಅನುಗ್ರಹ ಮಾಡಲಿ. ಎಸ್ಎಲ್ವಿ ಅಂತ ಹೇಳಿದ ಕೂಡಲೇ ಎಲ್ಲ ಕಡೆಯಲ್ಲೂ ಅವರ ಹೆಸರು ಗೊತ್ತಿದೆ. ಯಾಕಂದರೆ ಮೈಸೂರಲ್ಲಿ ಯಾರಾದ್ರೂ ಕೇಳಿದರೆ ಎಸ್ಎಲ್ವಿ ಒಳ್ಳೆಯ ಹೆಸರು ಅಂತ. ಹಾಗೆ ಎಲ್ಲ ಕಡೆಯಲ್ಲಿ ಈಗ ಪ್ರಚಾರ ಆಗಿದೆ. ಇನ್ನಷ್ಟೆಲ್ಲ ಬೆಳೆದು ಸಂಸ್ಥೆಗಳೆಲ್ಲ ಬೆಳೆದು ಅವರ ಭಕ್ತಿಗೆ ಸರಿಯಾಗಿ ದೇವರವರಿಗೆ ಅನುಗ್ರಹ ಮಾಡಲಿ. ಮಾಡುವಂತಹ ವ್ಯವಹಾರದಲ್ಲಿ ಬೇಕಾದಷ್ಟು ಅಭಿವೃದ್ಧಿ ಮಾಡಿಬಿಟ್ಟು ಯಥೇಚ್ಛವಾಗಿ ಅವರ ಜೀವನವನ್ನು ಸುಖಮಯ ಮಾಡುವ ಹಾಗೆ. ಯಾಕಂದರೆ ಅವರಿಂದಾಗಿ ತುಂಬ ಕೆಲಸದವರೆಲ್ಲ ಜೀವನ ಮಾಡ್ತಾ ಇದ್ದಾರೆ.
ಅಷ್ಟೂ ಅಲ್ಲದೆ ಕುಟುಂಬಿಕರು ಸಮೇತ ಎಲ್ಲರನ್ನು ಅಷ್ಟು ಒಂದು ಚೆನ್ನಾಗಿ ನೋಡಿಕೊಳ್ತಾ ಇದ್ದಾರೆ. ಆ ಒಂದು ಅನುಗ್ರಹ, ಹಿರಿಯರೆಲ್ಲರ ಅನುಗ್ರಹ, ದೇವಿಯ ಆಶೀರ್ವಾದ ಅವರ ಮೇಲೆ ಇರಲಿ, ಅವರು ಇನ್ನಷ್ಟು ಬೆಳಗಲಿ ಅಂತೇಳಿ ನಮ್ಮ ಆರಾಧ್ಯ ದೇವರಾದಂತಹ ದುರ್ಗಾ ಪರಮೇಶ್ವರಿಯಲ್ಲಿ ಪ್ರಾರ್ಥಿಸಿ ಮಾತಿನಿಂದ ವಿರಮಿಸ್ತೇವೆ.